ಪೊಲೀಸ್ ಠಾಣೆಲಿಂಗಪುರದಲ್ಲಿ 3 ಜನ ಪೊಲೀಸ್ ಸಿಕ್ಕಿದ್ದು ಹೋಗಿ ಯೋಚನೆ ಮಾಡಿ ನೋಡಿದ್ದಾರೆ. ಮೇಲ್ನೋಟಕ್ಕೆ ಅವರು ವಸಂತ ಕುಮಾರಿ ಅಂತ ಕಿಚನಲ್ಲಿ ಮತ್ತು ಅವ್ರ ತಾಯಿ ರಾಜೇಶ್ವರಿ ಮತ್ತು ಅವ್ರ ಮೊಮ್ಮಗ 5 ವರ್ಷದ್ದು ಹುಡುಗ ಎಲ್ಲ ಎದುರು ಮನೆ ಮಲಗಿದಂಗಿತ್ತು. ಬಟ್ ಬಾಯಲ್ಲಿ ಸ್ವಲ್ಪ ಬ್ಲಡ್ಡು ಮತ್ತು ನೊರೆ ಬಂದಿತ್ತು. ಅವನು ಆರೋಗ್ಯದಲ್ಲಿ ಅವನು ಕಳಿಸಿದ್ವಿ. ಸ್ವಲ್ಪ ಎಲ್ಲ ನೋಡಿದಾಗ ಮೇಲ್ನೋಟಕ್ಕೆ ಅದು ಪಾಯ್ಸನಿಂಗು ಸೂಸೈಡ್ ಅಂತ ಕಂಡುಬಂದಿತ್ತು. പക്ഷേ ಅವರು ವಸಂತ ಕುಮಾರಿ ಅವರ ಸಿಸ್ಟರ್ ಕೂಡ ನಮಗೆ ಸಾವಿನಲ್ಲಿ ಸಂಶಯ ಇದೆ. ಆದರೆ ಹೆಸರು ಬಗ್ಗೆ ನಾವು ಒಂದ್ಸಲ ಸೀನಲ್ಲಿ ನಿನ್ನೆ PM ಎಲ್ಲ ಮಾಡಿಸಿದ್ವಿ. PM ಟೈಮಲ್ಲಿ ನಮಗೆ ಅವ್ರಿಗೆ ಮತ್ತು ಅಜ್ಜಿಗೆ ಇಂಟರ್ನಲ್ ಬ್ಲೀಡಿಂಗ್ ಆಗಿದ್ದು ಸ್ವಲ್ಪ ಮೇಲ್ಬೇಕಂತ ಸೆಲೆಕ್ಟ್ ಮೇಲ್ಗಡೆ ಮತ್ತು ನಮಗೆ ಪೊಲೀಸ್ ಮಾಹಿತಿಯಿಂದ ಪೊಲೀಸ್ಗೆ ನಮ್ಮಿಂದ ಆಗಿರ್ಬೋದು ಅಂತೇಳಿ ಸರಿಯಾಗಿ ನಾವು ವೆರಿಫೈ ಮಾಡಿದಾಗ ನಿನ್ನೆ ನಮಗೆ ಮಾಹಿತಿ ಬಂದದ್ದು ವಸಂತ ಕುಮಾರಿ ಅವರು ರೀಸೆಂಟಾಗಿ ಮದುವೆ ಆಗಿರ್ತಾರೆ. ಆದಿತ್ಯ ಅಂತೇಳಿ ಜನವರಿಯಲ್ಲಿ ಲಾಸ್ಟ್ 1 ಇಯರಿಂದ ಅವರಿಗೆ ಭೇಟಿ ಮಾಡ್ತಾ ಇರ್ತಾರೆ. ಆಮೇಲೆ ಅವರು ಜನವರಿಯಲ್ಲಿ ಮದುವೆ ಮಾಡ್ತಾರೆ. ಅವ್ರದ್ದು ಬ್ರದರ್ ಆಸಿಫ್ ಅವರು ನಿನ್ನೆ ಮನೆ ಕಡೆ ಬಂದಿದ್ದ ಮಾಹಿತಿ ಸಿಕ್ಕಿದೆ. ರಿಲೇಟಿವ್ ಅವ್ರಿಗೆ ಯಾಕೆ ಬಂದಿದ್ದಾರೆ ಅಂತೇಳಿ ನಾವೆಲ್ಲ ಟೆಕ್ನಿಕಲ್ ಅದನ್ನೆಲ್ಲ ವೆರಿಫೈ ಮಾಡಿ ನೋಡಿದಾಗ ಬಂದು ಹೋಗಿದ್ದು ನಮಗೆ ಕನ್ಫರ್ಮ್ ಆಗ್ತಿದೆ. ಬೆಳಗ್ಗೆ ಅವನು ವಶಕ್ಕೆ ಕೊಟ್ಟು ನಾವು ನಮಗೆ ವೆರಿಫೈ ಮಾಡಿದ್ವಿ. ಮುಂಚೆ ಅವರು ರಾಜಶ್ರೀ ಇದ್ದಾರೆ, ಇವರು ಮಿಸಿಸ್ ವಸಂತ ಕುಮಾರಿ ಅಂತ ಅವರು ಕ್ರಿಮೇಷನ್ ಎಲ್ಲ ಮುಗಿಸಿ ಆದಮೇಲೆ ಅಲ್ಲಿ ಆಸಿಫ್ ಮನೆ ಕಡೆ ಬಂದು ಹೋಗಿದ್ದ ಅಂತ ಸಂಶಯ ಆಗ್ತಾ ಇದೆ. ಸೊ ಅವನ್ನ ಮಾಡಿರ್ಬೋದು ಅಂತ ಮತ್ತೊಂದು ಫರ್ದರ್ ಸ್ಟೇಟ್ಮೆಂಟ್ ಅಲ್ಲಿ ಕನ್ವರ್ಟ್ ಮಾಡಿಕೊಂಡು ಆಸಿಫ್ ಎಲ್ಲಿದ್ದಾನಂತ ಹುಡುಕಿ ಅವನು ಚೆಕ್ ತಗೊಂಡು ಅವನಿಗೆ ವೆರಿಫೈ ಮಾಡಿದಾಗ ಅವನು ತಾನೇ ಮಾಡಿದಾಗ ಒಪ್ಕೊಂಡು ಆಸಿಫನಿಗೆ ಮತ್ತು ವಸಂತ ಕುಮಾರಿ ಅವರು ಮುಂಚೆ ಇಷ್ಟಪಡ್ತಿದ್ರು ಇಬ್ಬರು. ಅದಾದಮೇಲೆ ವಸಂತ ಕುಮಾರಿ ಏನು ಮಾಡ್ತಾರೆ, ಅವ್ರ ಬ್ರದರ್ ಆರಿಫನ್ನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಲಾಸ್ಟ್ ಒಂದು 10-12 ಮಂತ್ಸ್ 1 ಇಯರ್ ಇದೆ. 3 ಜನ ಒಂದೇ ಕಡೆ ವರ್ಕ್ ಮಾಡ್ತಾರೆ. ಆಸಿಫ್ ಮತ್ತು ಆರಿಫ್ ಇಬ್ಬರು ಸ್ವಂತ ಅಣ್ಣ ತಮ್ಮ. ಆಸಿಫ್ ಇಬ್ಬರು ಆರಿಫ್ ಇಬ್ಬರು. ಚಿಕ್ಕವನ ಅವಳು 4 ತಿಂಗಳಿಂದ ಮದುವೆ ಆಗ್ತಾರೆ. ಅವ್ರ ತಾಯಿನೇ ಮದುವೆ ಮಾಡಿಸ್ತಾರೆ. ಹುಡುಗಿ ಕಡೆ ಹೋಗಿ ಹಾರ ಬದಲಿಸ್ಕೊಳ್ತಾರೆ. ಸೊ ಅವನು ಆಸಕ್ತಿ ಇರುತ್ತೆ, ನನಗೆ ಇಷ್ಟಪಡ್ತಿದ್ರು, ನನಗೆ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಆ ಸಿಟ್ಟಿನಿಂದ ಅವನು ಮೊನ್ನೆ 27 ಅವ್ರದ್ದೇನು ಟಾಯ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿಂದ ಒಂದು 3:30 3:45 ಅಷ್ಟೊತ್ತಿಗೆ ಅವನ ಕೆಲಸದ ಜಾಗ ಬಿಟ್ಟು ಮನೆಗೆ ಬರ್ತಾನೆ. ಮನೆಗೆ ಬಂದು ಈ ಅಜ್ಜಿ ಜೊತೆ ವಾಗ್ವಾದ ಮಾಡಿ ಇಬ್ರಿಗೂ ಜಗಳ ಆಗಿ ಅವಳಿಗೆ ದೂಕಿ ಒಳಗಡೆ ಹಾಕಿ ಬಿಟ್ಟಿಗೆ ಹೆಚ್ಚಿ ಸಾಯಿಸ್ತಾರೆ. ಅವಾಗ ಆ ಹುಡುಗ ಸ್ವಲ್ಪ ರೆಜಿಸ್ಟ್ ಮಾಡ್ತಾರೆ. ಆ ಹುಡುಗನಿಗೂ ಬೇಯಿಸ್ತಾನೆ, ಬಿಡಿಸಿ ಮೂಗು ಬಾಯಿ ಮುಂಚೆ ಅವರು ಅದಾದಮೇಲೆ ಇವರು ವರ್ಕ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಅವರು ಕೂಡ ಅದು ನೋಡ್ಬಿಟ್ಟು ಅವರು ಸ್ವಲ್ಪ ಭಯ ಪಟ್ಟು ಕಿಚ್ಚಾರ ಸಹಿಸಿದ್ದೇನೆ ಅಂತ ಅವನು ಕನ್ಫೆಷನ್ ಸ್ಟೇಟ್ಮೆಂಟ್. ಸೊ ನಾನು ಮೊದಲು ಈ ಥರ ಆಗಿದೆ ಅಂಥೇಳಿ ಮೇಲ್ನೋಟಕ್ಕೆ ಗೊತ್ತೇ ಆಗಲಿಲ್ಲ. ಪಾಯ್ಸನಿಂಗ್ ಆಗಿರ್ಬೋದು ಅಂತ ಸೈಂಟಿಫಿಕಲಿನೂ ಅದು ಮೊರೆ ಎಲ್ಲ ಬಂದಿರೋದ್ರಿಂದ ಗೊತ್ತಾಗ. ಆಮೇಲೆ ನಮಗೆ ಇನ್ಸ್ಪೆಕ್ಟರ್ ಅಂತ ಟೀಮ್ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ರಾತ್ರಿ ಎಲ್ಲ ನಮಗೆ ಇದೇ ಆಗಿದೆ. ಸಿಬ್ಬಂದಿಗಳು ಎಲ್ಲ ಇದರಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿ ತಕ್ಷಣ ಇದು ಬಂದು ಸಣ್ಣ ಕ್ಲೂವಿಂದನೂ ಅದನ್ನು ಇಟ್ಕೊಂಡು ಅವನಿಗೆ ಆಸಕ್ತಿ ಅರೆಸ್ಟ್ ಮಾಡಬೇಕಲ್ಲ ಹಾಸ್ಪಿಟಲ್ ಇರ್ತಾನೆ. ಇಲ್ಲ ಸಂಶಯ ಬಂದಮೇಲೆ ಅವನಿಗೆ ನಾವು ಕರ್ಕೊಂಡು ಬಂದು ವೆರಿಫೈ ಮಾಡಬೇಕು. 4 ರಿಂದ 5 ಗಂಟೆ ಸಂಜೆ ಮೇಡಮ್.